ನಮಸ್ಕಾರ ವಿದ್ಯಾರ್ಥಿಗಳೇ. ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಈ ವರ್ಷ ನಡೆದಂತಹ NMMS ಪರೀಕ್ಷೆಯ ಸ್ಯಾಟ್ ಪೇಪರ್ನ ಗಣಿತ ಭಾಗವನ್ನು ನಾವು ಇಲ್ಲಿ ನೋಡೋಣ. ಸ್ಯಾಟ್ ಪೇಪರ್ನಲ್ಲಿ 90 ಪ್ರಶ್ನೆಗಳಲ್ಲಿ ಕೊನೆಯ 20 ಪ್ರಶ್ನೆಗಳು ಅಂದ್ರೆ 71ರಿಂದ 90ರವರೆಗಿನ ಲೆಕ್ಕಗಳು ಕೇವಲ ಗಣಿತದ ಬಗ್ಗೆ ಆಗಿರುತ್ತದೆ. ಸೊ ಅಲ್ಲಿ ಒಂದೊಂದಾಗಿ ಇವುಗಳನ್ನು ನೋಡೋಣ. 71ನೇ ಲೆಕ್ಕ, ಇಲ್ಲಿ ಈ ಕೆಳಗಿನವುಗಳಲ್ಲಿ ಆವೃತ್ತವಲ್ಲದ ಸರಳ ವಕ್ರರೇಖೆಯು ಅಂತ ಕೇಳಿದ್ದಾರೆ. ಸೊ ಆವೃತ್ತವಲ್ಲದ ಸರಳ ವಕ್ರರೇಖೆ ಅಂದ್ರೆ ಕ್ಲೋಸ್ ಆಗಿ ಇರದಂತಹ, ಸಿಂಪಲ್ ಆಗಿ ಇರುವಂತಹ ಕರ್ವ್ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಚಿತ್ರ ನೋಡಿದಾಗನೇ ನಮ್ಗೆ ಗೊತ್ತಾಗತ್ತೆ BCD ಅದರಲ್ಲೆಲ್ಲ ಮುಚ್ಚಿದ ಆವೃತವಾಗಿರುವಂತಹ ಕರ್ವ್ಗಳಿವೆ, ಆದ್ರೆ ಆಪ್ಷನ್ ಎ ಯಲ್ಲಿ ಮಾತ್ರ ಓಪನ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಉತ್ತರ ಆಪ್ಷನ್ ಎ. ಈಗ ಮುಂದಿನ ಲೆಕ್ಕ ನೋಡೋಣ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯು ಅಂತ ಕೇಳಿದ್ದಾರೆ. ಒಂದೊಂದಾಗಿ ಹೇಳಿಕೆಗಳನ್ನು ನೋಡೋಣ. ಪ್ರತಿಯೊಂದು ಪೂರ್ಣ ಸಂಖ್ಯೆಯು ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಈ ಹೇಳಿಕೆ ಸರಿನಾ? ತಪ್ಪು. ಯಾಕಂದ್ರೆ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಹೌದು, ಆದ್ರೆ ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆ ಆಗಿಲ್ಲ. ಆದ ಕಾರಣ ಆಪ್ಷನ್ ಎ ತಪ್ಪು. ಎರಡನೇದು, ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆಯಾಗಿದೆ. ನಿಮ್ಗೆ ಪೂರ್ಣಾಂಕ, ಪೂರ್ಣ ಸಂಖ್ಯೆ ಅನ್ನೋದು ಏನು ಅನ್ನೋದು ಚೆನ್ನಾಗಿ ಗೊತ್ತಿರ್ಬೇಕಾಗತ್ತೆ. ಸೊ ಪ್ರತಿಯೊಂದು ಪೂರ್ಣಾಂಕವೂ ಒಂದು ಪೂರ್ಣ ಸಂಖ್ಯೆನಾ ಆಲೋಚನೆ ಮಾಡಿದ್ರೆ ಅದು ಸಹ ತಪ್ಪು. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಕರೆಕ್ಟ್ ಅಲ್ವಾ. ಈಗ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಯಾವುದು? 1ರಿಂದ ಶುರುವಾಗಂತಹದ್ದು. 1, 2, 3, 4, 5, 6 ಇದೆಲ್ಲ. ಸೊ ಭಾಗಲಬ್ಧ ಸಂಖ್ಯೆ ಅಂದ್ರೆ ಅದರಲ್ಲಿ ಏನಿರುತ್ತೆ? 2ನೇ 1, 3ನೇ 2 ಇಂತಹ ಎಲ್ಲಾ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಲ್ಲಿ ಇರುತ್ತವೆ. ಸೊ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಯ ಒಳಗಡೆ ಬರುತ್ತೆ. ಆದ ಕಾರಣ ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಡಿ ಒಮ್ಮೆ ನೋಡೋಣ. ಪ್ರತಿಯೊಂದು ಋಣ ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆಯಾಗಿದೆ. ಇದು ಸಹ ತಪ್ಪು. ಯಾಕೆ? ಪೂರ್ಣ ಸಂಖ್ಯೆ ಅಂದ್ರೆ ಏನು? ಪೂರ್ಣ ಸಂಖ್ಯೆ ಅಂದ್ರೆ ಹೋಲ್ ನಂಬರ್ಸ್, 0ಯಿಂದ ಪ್ರಾರಂಭವಾಗಿ 0, 1, 2, 3 ಇವೆಲ್ಲ ಪೂರ್ಣ ಸಂಖ್ಯೆಗಳು. ಆದ್ರೆ ಋಣ ಪೂರ್ಣಾಂಕ ಅಂತ ಕೇಳಿದ್ದಾರೆ. ಸೊ ಪೂರ್ಣಾಂಕ ಅಂದ್ರೆ ಏನು? ಪೂರ್ಣಾಂಕದಲ್ಲಿ ಧನಾತ್ಮಕ ಸಂಖ್ಯೆ ಹಾಗೂ ಋಣಾತ್ಮಕ ಸಂಖ್ಯೆ ಎರಡೂ ಇರುತ್ತೆ. ಸೊ ಇಲ್ಲಿ ಋಣ ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆಯಾಗಿದೆ ಅಂತ ಹೇಳಿದ್ದಾರೆ, ಆದ್ರೆ ಪೂರ್ಣ ಸಂಖ್ಯೆಗಳಲ್ಲಿ ಯಾವುದೇ ಋಣ ಸಂಖ್ಯೆಗಳು ಬರಲ್ಲ. ಹಾಗಾಗಿ ಆಪ್ಷನ್ ಡಿ ತಪ್ಪು. ಸೊ ಈ ಎರಡನೇ ಲೆಕ್ಕದಲ್ಲಿ ಅಂದ್ರೆ 72ನೇ ಲೆಕ್ಕದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ಅರ್ಥ ಆಯ್ತಲ್ವಾ? ಮುಂದಿನ ಲೆಕ್ಕ ನೋಡೋಣ. 73ನೇ ಲೆಕ್ಕ, ಒಂದು ನಿಯಮಿತ ಅಷ್ಟಭುಜದ ಪ್ರತಿ ಒಳಕೋನದ ಅಳತೆಯು. ಇದಕ್ಕೆ ನಿಮ್ಗೆ ಅದರ ಸೂತ್ರ ಗೊತ್ತಿರ್ಬೇಕಾಗತ್ತೆ. ಯಾವುದೇ ಒಂದು ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ ಕಂಡು ಹಿಡಿಬೇಕು ಅಂತಿದ್ರೆ ಅದಕ್ಕೊಂದು ಸೂತ್ರ ಇದೆ. ಏನದು? n-2 ಗುಣಿಸು 180. ಇದು ಒಳಕೋನಗಳ ಮೊತ್ತ. ಒಳಕೋನಗಳ ಮೊತ್ತ ಕಂಡು ಹಿಡಿಯುವ ಸೂತ್ರ. ಒಂದ್ಸಲ ನಮ್ಗೆ ಒಳಕೋನಗಳ ಮೊತ್ತ ಗೊತ್ತಾಗ್ಬಿಟ್ರೆ ಅದನ್ನು ನಾವು ಎಷ್ಟು ಭುಜಗಳಿವೆ ಅದರಿಂದ ಭಾಗಿಸಿದ್ರೆ ನಮ್ಗೆ ಪ್ರತಿ ಒಳಕೋನದ ಅಳತೆ ಸಿಗುತ್ತೆ. ಸೊ ಹಾಗಾಗಿ ಈಗ ನಮ್ಗೆ ಅಷ್ಟಭುಜದ ಪ್ರತಿ ಒಳಕೋನದ ಅಳತೆ ಗೊತ್ತಾಗ್ಬೇಕಿದ್ರೆ ಮೊದ್ಲೇನ್ ಮಾಡ್ಬೇಕು? ಅಷ್ಟಭುಜದ ಒಳಕೋನಗಳ ಮೊತ್ತ ಕಂಡು ಹಿಡಿಬೇಕು. ಇಲ್ಲಿ n ಅನ್ನೋದೇನು? ಎಷ್ಟು ಭುಜಗಳಿವೆ ಅದನ್ನು n ಸೂಚಿಸುತ್ತೆ. ಸೊ ಅಷ್ಟಭುಜ ಅಂದ್ರೆ ಏನದು? n ಅಂದ್ರೆ 8. ಹಾಗಿದ್ರೆ ಇಲ್ಲಿ ಏನಾಗತ್ತೆ? 8 - 2 ಗುಣಿಸು 180 ಅಂತ ಆಗತ್ತೆ. ಇದು ಒಳಕೋನಗಳ ಮೊತ್ತ. ಹಾಗಿದ್ರೆ ಇಲ್ಲಿ ಏನಾಯ್ತು? 6 ಗುಣಿಸು 180 ಅಂತ ಆಯ್ತು. ಈಗ ಒಳಕೋನಗಳ ಮೊತ್ತ ಕಂಡು ಹಿಡಿದು ಅದನ್ನು ಯಾವುದರಿಂದ ಭಾಗಿಸ್ಬೇಕು? n ಇಂದ ಭಾಗಿಸ್ಬೇಕು. ಅಂದ್ರೆ ಎಷ್ಟು ಭುಜಗಳಿವೆ ಅದನ್ನು ನಾವು ಭಾಗಾಕಾರ ಮಾಡಬೇಕು. ಸೊ n ಅಂದ್ರೆ 8. ಸೊ 8ರಿಂದ ನೀವು ಇದನ್ನು ಭಾಗಿಸಿದ್ರೆ ನಿಮ್ಗೆ ಸರಿಯಾದ ಉತ್ತರ ಸಿಗುತ್ತೆ. ಸೊ ಹಾಗಿದ್ರೆ ಇಲ್ಲಿ ಏನಾಗತ್ತೆ? 2 3 6, 2 4 8, 4 1 ಸಲ, 4 4 16, 4 5 20. ಸೊ 3 ಗುಣಿಸು 45, 3 ಗುಣಿಸು 45 ಅಂದ್ರೆ 135. ಹಾಗಿದ್ರೆ
ಅಷ್ಟಭುಜದ ಪ್ರತಿ ಒಳಕೋನದ ಅಳತೆ ಎಷ್ಟು? 135 ಡಿಗ್ರಿ. ಎಲ್ಲಿದೆ? ಆಪ್ಷನ್ ಡಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸೊ ಈ ಸೂತ್ರವನ್ನು ನಾವು ಹೀಗೂ ಸಹ ನೆನ್ಪಿಟ್ಕೊಳ್ಬಹುದು. ಪ್ರತಿ ಒಳಕೋನದ ಅಳತೆ ಎಷ್ಟು ಅಂತ ಕೇಳಿದ್ರೆ ನಾವು ಡೈರೆಕ್ಟ್ ಆಗಿ n-2 ಗುಣಿಸು 180 ಭಾಗಿಸು n ಅಂತ ನೆನಪಿಟ್ಟುಕೊಂಡ್ರೆ ನಮ್ಗೆ ಯಾವುದೇ ಒಂದು ಬಹುಭುಜಾಕೃತಿಯ ಪ್ರತಿ ಒಳಕೋನದ ಅಳತೆಯನ್ನು ಕಂಡುಹಿಡಿಯಲಿಕ್ಕೆ ಆಗತ್ತೆ. n ಅಂದ್ರೆ ಆ ಬಹುಭುಜಾಕೃತಿಯಲ್ಲಿ ಎಷ್ಟು ಭುಜಗಳಿವೆ ಅದನ್ನು ಈ n ಅನ್ನೋದು ಸೂಚಿಸುತ್ತೆ. ಅರ್ಥ ಆಯ್ತಲ್ವಾ? ಈಗ 74ನೇ ಲೆಕ್ಕ ನೋಡೋಣ. ಕೆಳಗಿನವುಗಳಲ್ಲಿ ಎರಡು ವಿಭಿನ್ನ ಸಂಖ್ಯೆಗಳ ಘನಗಳ ಮೊತ್ತವಾಗಿ ಎರಡು ವಿಭಿನ್ನ ರೀತಿಗಳಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಯು ಅಂತ ಕೇಳಿದ್ದಾರೆ. ಸೊ ಈ ತರದ ಸಂಖ್ಯೆಯನ್ನು ಏನು ಅಂತ ಹೇಳ್ತಾರೆ ಗೊತ್ತಾ? ಇದನ್ನು ನಾವು ರಾಮಾನುಜನ್ ಹಾರ್ಡಿ ನಂಬರ್ ಅಂತ ಕರಿತೀವಿ. ಸೊ ರಾಮಾನುಜನ್ ಅವರು ಕಂಡುಹಿಡಿದಂತಹ ಸಂಖ್ಯೆ, ಮೊದಲನೇ ಸಂಖ್ಯೆ 1729. ಈ ಸಂಖ್ಯೆಯನ್ನು ರಾಮಾನುಜನ್ ಸಂಖ್ಯೆ ಅಂತ ಕರೀತಾರೆ. ಯಾಕೆ ಅಂದ್ರೆ ಈ ಸಂಖ್ಯೆಯ ವೈಶಿಷ್ಟ್ಯತೆ ಏನು ಅಂದ್ರೆ ಆ ಸಂಖ್ಯೆಯನ್ನು ಎರಡು ಬೇರೆ ಬೇರೆ ಘನ ಸಂಖ್ಯೆಗಳ ಮೊತ್ತವಾಗಿ ಅವುಗಳನ್ನು ಬರಿಬಹುದು. ಸೊ ಅದೇ ರೀತಿ ಎರಡನೇ ಸಂಖ್ಯೆ ಯಾವುದನ್ನು ಎರಡು ಬೇರೆ ಬೇರೆ ಘನ ಸಂಖ್ಯೆಗಳ ಮೊತ್ತವಾಗಿ ನಾವು ಬರಿಬಹುದು ಅಂತ ಕೇಳಿದ್ರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ. ಹೇಗೆ? ಇಲ್ಲಿ 4104 ಈ ಸಂಖ್ಯೆಯನ್ನು ನಾವು ಎರಡು ವಿಧದಲ್ಲಿ ಬರಿಬಹುದು. ಹೇಗೆ? 4096 ಪ್ಲಸ್ 8 ಅಂದ್ರೆ 4104. ಇಲ್ಲಿ 4096 ಅಂದ್ರೆ 16ರ ಘನ ಪ್ಲಸ್ ಇದು 2ರ ಘನ. ಅದೇನಾಗತ್ತೆ? 4004 ಅನ್ನೋ ಸಂಖ್ಯೆಯನ್ನು ಕೊಡುತ್ತೆ. ಆದ್ರೆ ಇದೇ 4104 ಅನ್ನೋ ಸಂಖ್ಯೆಯನ್ನು ನಾವು ಇನ್ನೊಂದು ವಿಧದಲ್ಲಿ ಬರಿಬಹುದು. ಹೇಗೆ? 3375 ಪ್ಲಸ್ 729. ಇವೆರಡನ್ನೂ ಕೂಡಿದ್ರೆ ನಮ್ಗೆ ಏನ್ ಬರುತ್ತೆ? 4104 ಅಂತ ಬರುತ್ತೆ. ಇಲ್ಲಿ ಈ ಎರಡು ಸಂಖ್ಯೆಗಳನ್ನು ಗಮನಿಸಿದ್ರೆ 3375 ಇದು 15ರ ಘನವಾಗಿದೆ. ಆಮೇಲೆ 729 ಇದು 9ರ ಘನವಾಗಿದೆ. ಹಾಗಿದ್ರೆ 4104 ಈ ಸಂಖ್ಯೆಯನ್ನು ನಾವು ಎರಡು ಬೇರೆ ಬೇರೆ ಘನಗಳ ಮೊತ್ತವಾಗಿ ಬರೀಲಿಕ್ಕೆ ಆಗುತ್ತೆ. ಸೊ ಇಂತಹ ಸಂಖ್ಯೆಗಳನ್ನು ರಾಮಾನುಜನ್ ಹಾರ್ಡಿ ನಂಬರ್ ಅಂತ ಕರೀತಾರೆ. ಸೊ ರಾಮಾನುಜನ್ ಹಾರ್ಡಿ ನಂಬರ್ ಅಲ್ಲಿ ಮೊದಲನೆಯ ಸಂಖ್ಯೆ 1729. ಆದ್ರೆ ಇಲ್ಲಿ ಆಯ್ಕೆಗಳಲ್ಲಿ 1728 ಅಂತ ಕೊಟ್ಟಿದ್ದಾರೆ. ಸೊ ಕೆಲವು ಸಲ ಮಕ್ಕಳು ತಪ್ಪಾಗಿ ಅದನ್ನು ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಸೊ ಇಲ್ಲಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಇಲ್ಲಿ ಈಗ ಸರಿಯಾದ ಉತ್ತರ ಮೊದಲನೇ ಆಯ್ಕೆ 4104. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಈಗ 75ನೇ ಲೆಕ್ಕ ಮಾಡೋಣ. ಇಲ್ಲಿ 4ರ ಘಾತ 0 ಪ್ಲಸ್ 3ರ ಘಾತ 1 ಭಾಗಿಸು ಮೈನಸ್ 2ರ ಘಾತ 3 ಇದರ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ಹೇಗ್ ಮಾಡೋದು? 4ರ ಘಾತ 0 ಅಂದ್ರೆ ಏನು? ಅದು 1 ಅಲ್ವಾ? ಪ್ಲಸ್ 3ರ ಘಾತ 1 ಅಂದ್ರೆ ಏನು? ಅದು 3 ಭಾಗಿಸು ಮೈನಸ್ 2ರ ಘಾತ 3 ಅಂತ ಕೊಟ್ಟಿದ್ದಾರೆ. ಮೈನಸ್ 2ರ ಘಾತ 3 ಅಂದ್ರೆ ಏನು? -2 ಗುಣಿಸು -2 ಗುಣಿಸು -2. 2 4, 4 8, ಮೈನಸ್ 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 3 ಸಲ ಇದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಇದು -8 ಅಂತ ಆಗತ್ತೆ. ಸೊ ಮುಂದೆ ಏನ್ ಮಾಡ್ಬೇಕು? 1 + 3 ಅಂದ್ರೆ ಏನಾಯ್ತು? ಇದು 4 ಭಾಗಿಸು -8. ಈಗ ಇದನ್ನು ಸುಲಭ ರೂಪಕ್ಕೆ ತಂದ್ರೆ 4 1 ಸಲ, 4 2 ಸಲ. ಸೊ ಮೈನಸ್ ಇದೆ. ಸೊ ಮೈನಸ್ ಅರ್ಧ ಸರಿಯಾದ ಉತ್ತರ. ಸೊ ಎಲ್ಲಿದೆ? ಆಪ್ಷನ್ ಡಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕ ಮಾಡೋಣ.
ಈಗ 76ನೇ ಲೆಕ್ಕ ನೋಡೋಣ. ಎ ಸಮ 4, ಬಿ ಸಮ 0 ಮತ್ತು ಸಿ ಸಮ -4 ಆದಾಗ 3a ಮೈನಸ್ ಸಿ ಪ್ಲಸ್ ಬಿ ಭಾಗಿಸು ಎ ಇಂಟು ಸಿ ಇದರ ಬೆಲೆಯು ಅಂತ ಕೇಳಿದ್ದಾರೆ. ಸೊ ಈಗ ಈ ಎ ಬಿ ಸಿ ಯ ಬೆಲೆಗಳನ್ನು ಅಲ್ಲಿ ಹಾಕೋಣ. ಏನಾಗತ್ತೆ? 3 ಗುಣಿಸು 4 ಮೈನಸ್ ಸಿ, ಸಿ ಅನ್ನೋದು -4 ಅಂತ ಇದೆ, ಆದ ಕಾರಣ ಅದನ್ನು ಒಂದು ಬ್ರಾಕೆಟ್ ಒಳಗಡೆ ಹಾಕೋಣ. ನೆಕ್ಸ್ಟ್ ಪ್ಲಸ್ ಬಿ, ಬಿ ಅಂದ್ರೆ 0 ಭಾಗಿಸು ಎ, ಎ ಅಂದ್ರೆ 4 ಗುಣಿಸು ಸಿ ಅಂದ್ರೆ -4. ಈಗ ಮೊದಲು ನಾವೇನ್ ಮಾಡಬೇಕು? ಬಾಡ್ ಮಾಸ್ ಪ್ರಕಾರ ಭಾಗಿಸುವನ್ನು ಮೊದಲು ಮಾಡಬೇಕು ಅಲ್ವಾ? ಹಾಗಿದ್ರೆ ಇಲ್ಲಿ 0 ಭಾಗಿಸು 4 ಅಂತ ಇದೆ. 0 ಯಾವುದರಿಂದ ಆದ್ರೂ ಭಾಗಿಸಿದ್ರೆ ಏನ್ ಸಿಗುತ್ತೆ? 0. 0 ಗುಣಿಸು ನೆಕ್ಸ್ಟ್ ಮಾಡಬೇಕು. 0 ಗುಣಿಸು -4 ಮಾಡಿದ್ರೆ ಏನ್ ಸಿಗುತ್ತೆ? 0. ಸೊ ಈ ಪೂರ್ತಿ ಪಾರ್ಟ್ 0 ಆಯಿತು ಅಲ್ವಾ? ಸೊ ಇದಿಷ್ಟು 0 ಆಯಿತು. ಈಗ ಉಳಿದ ಭಾಗ ನೋಡೋಣ. 3 4 12 ಮೈನಸ್ ಇಂಟು ಮೈನಸ್ ಇದೆ, ಸೊ ಪ್ಲಸ್ 4. ಸೊ 12 ಪ್ಲಸ್ 4 ಅಂದ್ರೆ ಏನು? 16. ಸೊ ಹಾಗಿದ್ರೆ ಸರಿಯಾದ ಉತ್ತರ ಏನು? 16. ಎಲ್ಲಿದೆ? ಆಪ್ಷನ್ ಬಿ 16 ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕ ನೋಡೋಣ. ಈಗ 77ನೇ ಲೆಕ್ಕ ನೋಡೋಣ. ಸಾಮಾನ್ಯವಾಗಿ ಒಂದು ವಜ್ರಾಕೃತಿಯಲ್ಲಿ ಎಲ್ಲಾ ಬಾಹುಗಳು ಸಮಾನವಾಗಿರುತ್ತವೆ, ಎಲ್ಲಾ ಕೋನಗಳು ಸಮಾನಾಗಿರುತ್ತವೆ, ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ, ಪಾರ್ಶ್ವಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ. ಸೊ 4 ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಪಾಯಿಂಟ್ ಸರಿಯಾಗಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಹೇಗ್ ಮಾಡೋದು? ಎ ಯಲ್ಲಿ 1 2 3ನೇ ಪಾಯಿಂಟ್ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಆಯ್ಕೆ ಬಿ ಯಲ್ಲಿ 1 3 4 ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಸಿ ಯಲ್ಲಿ 1 ಮತ್ತು 4 ಮಾತ್ರ ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಡಿ ಯಲ್ಲಿ ಎಲ್ಲಾ 4 ಆಯ್ಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ವಜ್ರಾಕೃತಿಯ ಬಗ್ಗೆ ಸರಿಯಾಗಿ ಗೊತ್ತಿದ್ರೆ ಈ ಎಲ್ಲಾ ವಾಕ್ಯಗಳನ್ನು ಗಮನಿಸಿದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಸುಲಭವಾಗಿ ಹೇಳ್ಬಹುದು. ಸೊ ನಮ್ಗೆ ಗೊತ್ತು ವಜ್ರಾಕೃತಿಯಲ್ಲಿ ಎಲ್ಲಾ ಬಾಹುಗಳು ಸಮಾನವಾಗಿರುತ್ತವೆ, ಹೌದಲ್ವಾ? ಕರೆಕ್ಟ್. ಸೊ ಎಲ್ಲಾ ಬಾಹುಗಳು ಸಮಾನವಾಗಿರುತ್ತವೆ. ವಜ್ರಾಕೃತಿಯಲ್ಲಿ ಎಲ್ಲಾ ಕೋನಗಳು ಸಮಾನವಾಗಿರುತ್ತಾ? ಇಲ್ಲ. ಯಾಕೆ? ವಜ್ರಾಕೃತಿ ಅಂತ ಹೇಳಿದ್ರೆ ಅದರಲ್ಲಿ ವಿರುದ್ಧ ದಿಕ್ಕಿನಲ್ಲಿರುವ ಕೋನಗಳು ಮಾತ್ರ ಸಮವಾಗಿರುತ್ತವೆ. ಸೊ ಎಲ್ಲಾ ಕೋನಗಳು ಸಮವಾಗಿರಲ್ಲ. ಆದ ಕಾರಣ 2ನೇ ಆಯ್ಕೆ ತಪ್ಪು. 3ನೇದು, ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಕರೆಕ್ಟ್ ಅಲ್ವಾ? ವಜ್ರಾಕೃತಿಯಲ್ಲಿ ಅದರ ವೈಶಿಷ್ಟ್ಯತೆ ಏನಂದ್ರೆ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಇದು ಸರಿಯಾಗಿದೆ. ಪಾರ್ಶ್ವಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ. ಸೊ ಈ ವಾಕ್ಯ ಸರಿಯಾಗಿದ್ಯಾ? ಸರಿಯಾಗಿದೆ. ಯಾಕೆ? ಈಗ ನಮ್ಗೆ ನಾವು ಒಂದ್ಸಲ ಅದನ್ನು ಗಮನಿಸಿದ್ರೆ ವಜ್ರಾಕೃತಿಯಲ್ಲಿ ಯಾವಾಗ ವಿರುದ್ಧ ದಿಕ್ಕಿನಲ್ಲಿರುವ ಕೋನಗಳು ಸಮವಾಗಿರುತ್ತವೋ ಪಾರ್ಶ್ವಕೋನಗಳೇನಾಗಿರುತ್ತವೆ? ಅವುಗಳು ಸರಳ ಕೋನ ಪೂರಕಗಳಾಗಿರುತ್ತವೆ. ಸೊ ಹಾಗಾಗಿ 4ನೇ ವಾಕ್ಯ ಸಹ ಸರಿಯಾಗಿದೆ. ಹಾಗಿದ್ರೆ ಇಲ್ಲಿ ಯಾವುದೆಲ್ಲ ಸರಿ? 1ನೇ ವಾಕ್ಯ, 3ನೇ ವಾಕ್ಯ ಹಾಗೂ 4ನೇ ವಾಕ್ಯ. ಈ 3 ವಾಕ್ಯಗಳು ಸರಿಯಾಗಿವೆ ಅಂತ ಯಾವ ಆಯ್ಕೆಯಲ್ಲಿವೆ? 1ನೇ, 3ನೇ ಮತ್ತು 4ನೇ ಆಯ್ಕೆಗಳು ಸರಿಯಾಗಿವೆ ಅಂತ ಆಯ್ಕೆ ಬಿ ಯಲ್ಲಿ ಕೊಡಲಾಗಿದೆ. ಆದ ಕಾರಣ ಇದಕ್ಕೆ ಉತ್ತರ ಏನು? ಆಯ್ಕೆ ಬಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಈಗ 78ನೇ ಲೆಕ್ಕ ಮಾಡೋಣ. 2m ಭಾಗಿಸು 5 ಮೈನಸ್ 1 ಸಮ 4m ಭಾಗಿಸು 15 ಪ್ಲಸ್ 3 ಆದರೆ m ನ ಬೆಲೆಯು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು? m ನ ಬೆಲೆಯನ್ನು ಕಂಡು ಹಿಡಿಬೇಕು. ಸೊ ಮಾಡೋಣ. ಇಲ್ಲಿ 2m ಭಾಗಿಸು 5 ಮೈನಸ್ 1 ಸಮ 4m ಭಾಗಿಸು 15 ಪ್ಲಸ್ 3 ಅಂತ ಇದೆ. ಈಗ ಪೂರ್ಣ ಸಂಖ್ಯೆಗಳನ್ನು ಒಂದ್ ಕಡೆ ತೆಗೆದು ಹೋಗೋಣ, m ಇದ್ದದ್ದನ್ನು ಇನ್ನೊಂದ್ ಕಡೆ ತೆಗೆದು ಹೋಗೋಣ. ಹಾಗೇನಾಗತ್ತೆ? ಇಲ್ಲಿ 2m ಭಾಗಿಸು 5, ಇಲ್ಲಿ 4m ಭಾಗಿಸು 15 ಇದ್ದದ್ದನ್ನು ಈ ಕಡೆ ತಂದ್ರೆ ಮೈನಸ್ 4m ಭಾಗಿಸು 15 ಅಂತ ಆಗತ್ತೆ. ಸಮ ಇಲ್ಲಿ 3 ಇದೆ, ಈ ಮೈನಸ್ 1 ಈ ಕಡೆ ತಂದ್ರೆ ಪ್ಲಸ್ 1 ಅಂತ ಆಗುತ್ತೆ. ಆಗ ಏನಾಯ್ತು? ಇಲ್ಲಿ 2m ಭಾಗಿಸು 5 ಮೈನಸ್ 4m ಭಾಗಿಸು 15 ಸಮ 3 ಪ್ಲಸ್ 1 ಅಂದ್ರೆ 4 ಆಯ್ತು. ಈಗ ಲಾಸ ತೆಗೆದ್ರೆ
15 ಆಯ್ತು. 5 ಮೂರ್ಲಿ 3 ಎರಡ್ಲಿ 6, 6m ಮೈನಸ್ 4m ಸಮ 4. ಓಕೆ, 6m ಮೈನಸ್ 4m ಅಂದ್ರೆ 2m ಬೈ 15 ಸಮ 4 ಆಯ್ತು. ಈಗ 2m ಅಂದ್ರೆ ಏನಾಯ್ತು? 15 4ಲಿ 60 ಆಯ್ತು. ಸೊ 2m ಅಂದ್ರೆ 60, m ಅಂದ್ರೆ 60/2 ಆಗುತ್ತೆ ಅಲ್ವಾ? ಸೊ ಏನಾಯ್ತು? 30 ಆಯ್ತು. ಹಾಗಿದ್ರೆ m ನ ಬೆಲೆ ಏನು? 30. ಎಲ್ಲಿದೆ? ಆಪ್ಷನ್ ಡಿ 30 ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕ ನೋಡೋಣ. ಈಗ 79ನೇ ಲೆಕ್ಕ ನೋಡೋಣ. ಇಲ್ಲಿ ಒಂದು ಭಿನ್ನರಾಶಿಗಳ ಲೆಕ್ಕ ಕೊಟ್ಟು ಇದರ ಸಂಕ್ಷಿಪ್ತ ರೂಪ ಕೇಳಿದ್ದಾರೆ. ಸೊ ಹೇಗ್ ಮಾಡೋದು? ಇಲ್ಲಿ 5ನೇ 2 ಗುಣಿಸು 7ನೇ -3 ಅಂತ ಇದೆ. ಇದನ್ನು ಮೊದಲು ಗುಣಿಸೋಣ. ಏನಾಗತ್ತೆ? 7 5ಲಿ 35 ಆಯ್ತು. ಅಂಶ 2 ಗುಣಿಸು -3 ಅಂದ್ರೆ ಏನಾಯ್ತು? 6 ಆಯ್ತು ಅಲ್ವಾ? -1/14 ಹಾಗೇ ಇರ್ಲಿ. ಮತ್ತೆ 7ನೇ 3 ಗುಣಿಸು 5ನೇ 3 ಅಂತ ಇದೆ. ಸೊ ಅದನ್ನ ಮಾಡೋಣ. ಇಲ್ಲಿ ಮೈನಸ್ ಇದೆ. 7 5ಲಿ 35 ಆಯ್ತು. 3 3ಲಿ ಅಂಶದಲ್ಲಿ 9 ಆಯ್ತು. ಇಷ್ಟ ಆಯ್ತು. ಇವಾಗ ಏನ್ ಮಾಡ್ಬೇಕು? ಈಗ ಇಲ್ಲಿ ಛೇದದಲ್ಲಿ 35 ಇದೆ, ಇಲ್ಲಿ ಛೇದದಲ್ಲಿ 35 ಇದೆ. ಇದನ್ನ ಜೊತೆಯಲ್ಲಿ ಬರೀರಿ. ಏನಾಗತ್ತೆ? 35ನೇ -6 ಮೈನಸ್ 35ನೇ 9 ಮೈನಸ್ 1/14, 14ನೇ 1. ಈಗ ಇಲ್ಲಿ ಛೇದ ಒಂದೇ ಇರೋ ಕಾರಣ ಇವುಗಳನ್ನ ನಾವು ಕೂಡ್ಸೋದು ಕಳೆಯೋದು ಮಾಡಬಹುದು. ಸೊ ಹಾಗಾಗಿ ಏನಾಗತ್ತೆ? 35ನೇ -6 ಮೈನಸ್ 35ನೇ 9 ಅಂದ್ರೆ ಏನಾಯ್ತು? 35 ಛೇದದಲ್ಲಿ -6 -9 ಅಂತ ಆಯ್ತು. ಇಲ್ಲಿ -14ನೇ 1 ಇರ್ಲಿ. ಸೊ ಇಲ್ಲಿ -6 -9 ಅಂದ್ರೆ ಏನಾಯ್ತದು? -15 ಅಲ್ವಾ? ಸೊ -15 ಕೆಳಗಡೆ 35 ಮೈನಸ್ 1/14. ಈಗ ಇದನ್ನೇನ್ ಮಾಡ್ಬೇಕು ನಾವು? ಇಲ್ಲಿ 35ನೇ 15 ಇದನ್ನು ಸುಲಭ ರೂಪಕ್ಕೆ ತರಬಹುದು. 5 3ಲಿ 15, 5 7ಲಿ 35 ಅಲ್ವಾ? ಹಾಗಿದ್ರೆ ಏನು ಬರುತ್ತೆ ಇಲ್ಲಿ? -7ನೇ 3 ಮೈನಸ್ 14ನೇ 1 ಅಂತ ಬಂತು. ಈಗ ಇವೆರಡರ ಲಾಸ ತೆಗೆದ್ರೆ ಏನ್ ಬರುತ್ತೆ? 14. ಸೊ 7 2ಲಿ 14, 2 3ಲಿ 6 ಆಯ್ತು. ಮೈನಸ್ ಇದೆ. -14 ಒಂದು ಸಲ. ಸೊ ಏನಾಯ್ತು? -6 -1 ಅಂದ್ರೆ -7/14. ಇದನ್ನು ಸುಲಭ ರೂಪಕ್ಕೆ ತಂದ್ರೆ 7 ಒಂದು ಸಲ, 7 2 ಸಲ. ಸೊ 2ನೇ 1 ಆದ್ರೆ ಮೈನಸ್ ಚಿಹ್ನೆ ಇದೆ. ಸೊ ಸರಿಯಾದ ಉತ್ತರ ಏನು? -1/2 ಸರಿಯಾದ ಉತ್ತರ. ಸೊ ಎಲ್ಲಿದೆ? ಆಪ್ಷನ್ ಎ -1/2 ಅಂತ ಇದೆ. ಇದು ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕ ನೋಡೋಣ. ಈಗ 80ನೇ ಲೆಕ್ಕ ಮಾಡೋಣ. 1.75 ಬ್ರಾಕೆಟ್ ಒಳಗಡೆ 4x - 2 ಸಮ 1.5 ಬ್ರಾಕೆಟ್ ಒಳಗಡೆ 3x - 6 ಆದರೆ x ನ ಬೆಲೆ ಏನು ಅಂತ ಕೇಳಿದ್ದಾರೆ. ಹೇಗ್ ಮಾಡೋದು? ಇಲ್ಲಿ ಉತ್ತರಗಳನ್ನು ಗಮನಿಸಿದ್ರೆ ಉತ್ತರ ಭಿನ್ನರಾಶಿಯ ರೂಪದಲ್ಲಿದೆ. ಸೊ ಹಾಗಾಗಿ ಮೊದಲು ನಾವೇನ್ ಮಾಡೋಣ? ಈ ದಶಮಾಂಶದಲ್ಲಿರುವಂತಹ ಸಂಖ್ಯೆಗಳನ್ನು ಭಿನ್ನರಾಶಿಗೆ ಪರಿವರ್ತಿಸೋಣ. ಅಂದ್ರೆ 1.75 ಇದನ್ನು ಹೇಗ್ ಬರಿಬಹುದು? ಭಿನ್ನರಾಶಿಯಲ್ಲಿ ಬರೆಯೋದಿದ್ರೆ ಇದೇನಿದು? 1/4 ಅಲ್ವಾ? 1/4 ಅಂದ್ರೆ ಇದನ್ನು ವಿಷಮದಲ್ಲಿ ಬರೆದ್ರೆ ಏನಾಗತ್ತೆ? 4/7 ಅಂತ ಆಗತ್ತೆ. ಅದೇ ತರ 1.5 ಅಂದ್ರೇನು? 1/2 ಅಲ್ವಾ? ಇದನ್ನು ನಾವು ವಿಷಮ ಭಿನ್ನರಾಶಿಯಲ್ಲಿ ಬರೆದ್ರೆ ಏನಾಗತ್ತೆ? 2/3 ಅಂತ ಆಗತ್ತೆ. ಸೊ 1.75 ಜಾಗದಲ್ಲಿ 4/7 ಹಾಕೋಣ. ಆಮೇಲೆ 1.5 ಜಾಗದಲ್ಲಿ 2/3 ಹಾಕೋಣ. ಆಗ ಏನಾಗತ್ತೆ ನೋಡೋಣ. ಇಲ್ಲಿ 4/7 ಬ್ರಾಕೆಟ್ ಒಳಗಡೆ 4x - 2 ಸಮ ಇಲ್ಲಿ 2/3 ಬ್ರಾಕೆಟ್ ಒಳಗಡೆ 3x - 6. ಈಗ ಇದನ್ನು ಬಿಡಿಸೋಣ. ಏನಾಗತ್ತೆ? 7 4ಲಿ 28x/4 ಮೈನಸ್ 7 2ಲಿ 14/4 ಸಮ ಇಲ್ಲಿ 3 3ಲಿ 9x/2 ಮೈನಸ್ 3 6ಲಿ 18/2 ಅಂತ ಆಯ್ತು. ಈಗ x ಎಲ್ಲ ಜೊತೆಗೆ ಹಾಕೋಣ. ಸಂಖ್ಯೆಗಳನ್ನು ಇನ್ನೊಂದು ಕಡೆ ತಗೊಂಡು ಹೋಗೋಣ. ಆಗ ಏನಾಗತ್ತೆ? 4ನೇ 28x ಇಲ್ಲಿ 2ನೇ 9x ಇದ್ದದ್ದು ಈ ಕಡೆ ಬರುವಾಗ
ಮೈನಸ್ 2ನೇ 9x ಆಗುತ್ತೆ. ಇಲ್ಲಿ ಮೈನಸ್ 2ನೇ 18, ಈ 4ನೇ 14 ಈ ಕಡೆ ಬರುವಾಗ ಏನಾಗುತ್ತೆ, ಮೈನಸ್ ಇದ್ದದ್ದು ಪ್ಲಸ್ 4ನೇ 14 ಅಂತ ಆಗತ್ತೆ ಅಲ್ವಾ. ಈಗ ಇಲ್ಲಿ ಏನ್ ಮಾಡ್ಬೇಕು, ಲಾಸ ತೆಗಿಬೇಕು. 4 ಆಯ್ತು, 28x ಮೈನಸ್ 18x ಆಗತ್ತೆ ಸಮ. ಇಲ್ಲೂ ಲಾಸ ತೆಗೆದ್ರೆ ಏನಾಗತ್ತೆ, ಇಲ್ಲಿ ಮೈನಸ್ 36 ಪ್ಲಸ್ 14 ಅಂತ ಆಗುತ್ತೆ ಅಲ್ವಾ. ಈಗ 28ರಿಂದ 18 ತೆಗೆದ್ರೆ ಎಷ್ಟು, 10x ಬೈ 4 ಸಮ. ಇಲ್ಲೇನಾಗತ್ತೆ, ಮೈನಸ್ 36 ಪ್ಲಸ್ 14 ಅಂದ್ರೆ 36ರಿಂದ 14 ತೆಗೆದ್ರೆ ಏನ್ ಸಿಗುತ್ತೆ ನಮ್ಗೆ, 22. ಆದ್ರೆ 36 ದೊಡ್ಡ ಸಂಖ್ಯೆ, ಅದರ ಹಿಂದೆ ಮೈನಸ್ ಇದೆ. ಸೊ ಹಾಗಾಗಿ ಮೈನಸ್ 22 ಬೈ 4 ಅಂತ ಆಯ್ತು ಅಲ್ವಾ. ಈಗ ಎರಡೂ ಕಡೆ ಛೇದದಲ್ಲಿ 4 ಇದೆ. ಆ 4 ಅದೆರಡನ್ನು ನಾವು ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ, 10x ಸಮ ಮೈನಸ್ 22 ಅಂತ ಆಯ್ತು. ಈಗ ನಮ್ಗೆ ಎಕ್ಸ್ ನ ಬೆಲೆ ಬೇಕು. ಹಾಗಾಗಿ ಎಕ್ಸ್ ಅನ್ನು ಅಲ್ಲೇ ಇಟ್ಟು 10ನ್ನು ಆ ಕಡೆ ತಗೊಂಡೋದ್ರೆ ಏನಾಗುತ್ತೆ, ಮೈನಸ್ 22. ಈ ಇಂಟು 10 ಇದ್ದದ್ದು ಇಲ್ಲಿ ಬರುವಾಗ ಭಾಗಿಸು 10 ಅಂತ ಆಗತ್ತೆ. ಇದನ್ನು ಇನ್ನೂ ಸುಲಭ ರೂಪಕ್ಕೆ ತಂದ್ರೆ 2 5 ಸಲ, 2 11 ಸಲ. ಹಾಗಿದ್ರೆ ಉತ್ತರ ಮೈನಸ್ 11 ಬೈ 5 ಅಲ್ವಾ. ಸೊ ಹಾಗಿದ್ರೆ ಇಲ್ಲಿ ಉತ್ತರ ಏನು, ಮೈನಸ್ 5ನೇ 11. ಎಲ್ಲಿ ಬರುತ್ತೆ, ಮೈನಸ್ 5ನೇ 11 ಆಪ್ಷನ್ ಎ ಯಲ್ಲಿ ಇದೆ. ಸೊ ಹಾಗಾಗಿ ಸರಿಯಾದ ಉತ್ತರ ಏನು, ಮೈನಸ್ 5ನೇ 11. ಅರ್ಥ ಆಯ್ತಲ್ವಾ. ಸರಿ, ಹಾಗಿದ್ರೆ ಇನ್ನು ಮುಂದಿನ ಲೆಕ್ಕಗಳನ್ನು ಇನ್ನೊಂದು ಸಂಚಿಕೆಯಲ್ಲಿ ಮಾಡೋಣ. ನೀವು NMMS ಪರೀಕ್ಷೆಯನ್ನು ಬರೆದಿದ್ರೆ ಬರ್ದಾದ್ಮೇಲೆ ಆ ಮಾಡಿದ ಲೆಕ್ಕಗಳು ಸರಿಯೇ ತಪ್ಪೇ ಅಂತ ಒಂದ್ಸಲ ವಿಶ್ಲೇಷಿಸೋದು ಅತಿ ಅಗತ್ಯ. ಅದರ ಜೊತೆ ನೀವು ಮಾಡಿದ ಲೆಕ್ಕ ತಪ್ಪಾಗಿದ್ರೆ ಸರಿಯಾಗಿ ಅದನ್ನು ಮಾಡೋದು ಹೇಗೆ ಅನ್ನೋದನ್ನು ತಿಳಿದುಕೊಳ್ಳೋದು ಅದು ಇನ್ನೂ ಅಗತ್ಯ. ಯಾಕಂದ್ರೆ ನಿಮ್ಮ ಕಲಿಕೆ ಕೇವಲ NMMS ಪರೀಕ್ಷೆಗೆ ಮಾತ್ರ ಸೀಮಿತವಾಗಿಲ್ಲ. ನೀವು ಕಲಿತಾ ಇರೋದು ನಿಮ್ಮ ಮುಂದಿನ ಈ ವಿದ್ಯಾಭ್ಯಾಸ ಜೀವನಕ್ಕೂ ಸಹ ಬಹಳಷ್ಟು ಉಪಯೋಗವಾಗುತ್ತೆ. ಹಾಗಾಗಿ ನಿರಂತರ ಅಭ್ಯಾಸ ಮಾಡ್ತಾ ಇರಿ, ಹೊಸತನ್ನು ಕಲಿತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.